ಒಂದು ಆಮೇಲೆ ಇವರು ಸುಬ್ರಾವ್ ತಮ್ಮ ಪ್ರಿನ್ಸಿಪಾಲ್ ತಮ್ಮ ಸತ್ಯನಾರಾಯಣ ಕೊಡ್ಗೆನಲ್ಲಿ ಕಾಲೇಜಲ್ಲಿ ಈಗ ಟೀಚರ್ ಆಗಿ ಶಾರದಾ ಪಾಟೀಲ್ ಇವ್ರು ಆಕ್ಚುಲಿ ಟ್ರಾನ್ಸ್ಫರ್ ತಗೊಂಡ್ರು ಇಲ್ಲಿ ಬಸವೇಶ್ವರ ಪಿ ಯು ಕಾಲೇಜ್ ವಿಜಯನಗರ, ಅದು ನನ್ನ ಫ್ರೆಂಡ್ ತಂದೆನೇ ಪ್ರಿನ್ಸಿಪಾಲ್. ಟ್ರಾನ್ಸ್ಫರ್ ಪೋಸ್ಟ್ ಗೊತ್ತಿಲ್ಲ, ಒಂದು ವೇಕೆನ್ಸಿ ಟ್ರಾನ್ಸ್ಫರ್ ಆದ ಗೊತ್ತಿಲ್ಲ, ತುಂಬ್ಕೊಳ್ಳೋದಿಲ್ಲ ಡಿಪಾರ್ಟ್ಮೆಂಟ್. ಇವ್ರೇನು ಮಾಡಿದ್ರು, ಆಯಾಮ ರಾಜೀನಾಮೆ ಇವರೇ ಬರ್ತಾರೆ. ಅಲ್ಲಿ ಆಯಾಮ ಸರ್ವಿಸ್ ಕಂಟಿನ್ಯೂಷನ್ ತಗೊಂಡಿದ್ದಾರೆ ನಮ್ಮ ಮೇಡಮ್. ಇಲ್ಲಿ ಇವ್ರ ತಮ್ಮನೆಲ್ಲ ಇವ್ರು ಸಫರ್ ಆಗಬೇಕಾಗಿತ್ತಲ್ಲ, ಈಗೇನು ವರ್ಷ ಅಂತಂದ್ರೆ ಡಿಪಾರ್ಟ್ಮೆಂಟೇನೆ ಇದನ್ನು ಮಾಡ್ಕೊಟ್ಟಿದ್ದೆ ನಮಗೆ, ನಾವು ವರ್ಗಾವಣೆ ಅಂತಾನೆ ಕಳಿಸಿದ್ದು, ಅವ್ರು ರಾಜೀನಾಮೆ ಅಂತ ಮಾಡಿದ್ದಾರೆ ಅಂತ ಡಿಪಾರ್ಟ್ಮೆಂಟ್ ಮೇಲೆ ಹೊರೆ ಹಾಕ್ಬೇಕು ಅಂತ ಅದೊಂದು ಇರುತ್ತೆ. ಈಗ ಒಂದು ಪೋಸ್ಟ್ ಬಂತ ಸರ್ ಇಲ್ಲಿ, ಈಗ ಅವರೊಬ್ಬರೇ ನಿವೃತ್ತಿ ಹೊಂದಿರುತ್ತೆ ಸರ್. ಇಲ್ಲಿ ಸರ್ವೋದಯ ಕಾಲೇಜಲ್ಲಿ ಸೀತಾರಾಮ್ ಅವರೊಬ್ಬರೇ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ ಆಗಿದ್ದಾರೆ. ಎರಡನೇ ಮಂತ್ರಿ ಸರ್ ನಿವೃತ್ತಿ, ಭೌತಶಾಸ್ತ್ರ ರಂಗನಾಥ್ ಅಂದ್ಬಿಟ್ಟು. ಈಗ ಇವ್ರು ಇದನ್ನು ಕ್ವಶನ್ ಮಾಡಿದ್ದಕ್ಕೆ ಇವ್ರನ್ನ ಆಚೆ ಆಗ್ತೀವಿ ಅಂತ ಎದುರಿಸಿದಾಗ ನಾವು ಸಪ್ತಗಿರಿ ಕಾಲೇಜ್ ಮಾಡ್ಕೊಂಡ್ಬಿಟ್ಟು ಈಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮಲ್ಲಿ ಸಪ್ತಗಿರಿ ಕಾಲೇಜಲ್ಲಿ. ನಿವೃತ್ತಿ ರಾಜೀನಾಮೆ ವರ್ಗಾವಣೆ, ನಿವೃತ್ತಿ ರಾಜೀನಾಮೆ ವರ್ಗಾವಣೆ, ಎರಡನೇ ಪೋಸ್ಟ್ ಬಂತು ಸರ್ ಸೀತಾರಾಮ್ ರಿಟೈರ್ ಮಾಡಿಲ್ಲ. ಆಮೇಲೆ ನನ್ನ ಹರೀಶ್ ಗೌಡ ಸಾಹೇಬ್ ಇದ್ದಾಗ ಮೂರನೇ ಪೋಸ್ಟ್ ಬಂತು. ಅದು ಒಬ್ಬ ಮೀಸಲಾತಿಗೆ ಪರಿಶುದ್ಧ ವಿದ್ಯಾರ್ಥಿಗಳನ್ನ ಅಂತ ತೋರಿಸ್ಬಿಟ್ಟು ಎದುರಿಸಿದ್ರು ಡಿಪಾರ್ಟ್ಮೆಂಟ್. ನಿವೃತ್ತಿ, ವಿಷಯ ಭೌತಶಾಸ್ತ್ರ. ಈತ ಡಿಗ್ರಿಗೆ ಹೋಗುತ್ತೆ ಒಂದು ಬಸಪ್ಪ ಅಂತ ರೆಗ್ಯುಲರ್ ಕಾಲೇಜ್ ಹೋದ. ಬಟ್ ಈ ಅಪ್ರೂವಲ್ಲಿ ಗಾಟ್ ಸ್ಯಾಲ್ರಿ 99 2005 ಸಂಬಳ ತಗೊಂಡು ಅಲ್ಲಿಗೆ ನಿವೃತ್ತಿಗೆ ಸರ್ವಾಗಿರೋದು ಒಂದೇ ಹುದ್ದೆ, ಯಾರಿಗೆ ಸರ್ವೋದಯ ಕಾಲೇಜಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್. ಫಸ್ಟ್ ಆಫ್ ಆಲ್ 93 ಕೆಮಿಸ್ಟ್ರಿ ತಗೊಂಡ್ಬಿಟ್ಟು, ವಿಚ್ ಇಸ್ ನಾಟ್ ಪಾಸಿಬಲ್. 95 ರಂಗನಾಥ್ ಅಂತ ತಗೊಂಡ್ರು, 99 ಬಸಪ್ಪ ಒಂದೇ ಅವರೊಬ್ಬರೇ ಸರ್. ಇಡೀ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿರೋದು ಅವರೊಬ್ಬರೇ. ಅಲ್ಲ ಸರ್, ಸಂಯೋಜನೆ ತಗೊಂಡ್ರು ಅಪ್ರೂವಲ್ ಕಾಪಿ ನಾನು ಮಾಡಲ್ಲ ಸರ್ ಇಲಾಖೆ. ಅದನ್ನ ಒಂದು ಟೇಬಲ್ ಮಾಡಿದೆ ಸರ್ ನನಗೆ, ನಮ್ಮ ಡೈರೆಕ್ಟರ್ ತೋರಿಸಿದ್ರು ನಾವು. ಇದನ್ನ ಒಂದು ಡಿಪಾರ್ಟ್ಮೆಂಟ್ ಈ ಥರ ಒಂದು ಟೇಬಲ್ ಮಾಡಿದೆ ಸರ್, ಯಾರ್ಯಾರು ಯಾವಾಗ ಅಪಾಯಿಂಟ್ ಆದರು ನನ್ನ ಇನ್ಫಾರ್ಮೇಷನ್ ಇಂದ ಈ ರೆಕಾರ್ಡ್ ತಗೊಂಡೆಲ್ಲ ಇದರಿಂದ ಮಾಡಿದೆ. ಈಗ ಇದು ಗೊತ್ತಾಗುತ್ತೆ. ಸೀತಾರಾಮ್ 91 ರಿಟೈರ್ಡ್ ಆದರು. ಈಗ ತಾವೇನು ನೋಡಿದ್ರಿ 93 BS ಕಮಲಾಕ್ಷನ್ ಕೆಮಿಸ್ಟ್ರಿ ಲೆಕ್ಚರ್ ತಗೊಂಡು. ಒಂದು ಎರಡನೇದು ಪರಿವರ್ತನೆ ಮಾಡೋದು ಆಗಲ್ಲ ಸರ್. ಫಸ್ಟ್ ಆಫ್ ಆಲ್ ಕೆಮಿಸ್ಟ್ರಿ ಲೆಕ್ಚರ್ನ ಅಪ್ರೂವೇ ಮಾಡಲ್ಲ ರಿಟೈರ್ಡ್ ಸಮ್ಮೇಳನಗಳಲ್ಲಿ ಇದ್ದಾಗ ಇಲ್ಲ ಸರ್. ಆಕ್ಚುಲಿ 5 ಸೆಕ್ಷನ್ ಇದ್ದಿದ್ದವರು 5+5 10 ಸೆಕ್ಷನ್ಸ್ ಅಷ್ಟೇ. ಹೊಸ ಸಂಯೋಜನೆ ಯಾವುದು ಸ್ಯಾಂಕ್ಷನ್ ಆಗೇ ಇಲ್ಲ ಅವರು. ಇರೋದೇ PCMB ಕಂಪ್ಯೂಟರ್ ಮೂರೇ. ಇಲ್ಲ ಸರ್, ನಾನು ಸ್ಟೂಡೆಂಟ್ ಆಗಿದ್ದಾಗಿಂದ ಇರೋದೇ 3. ಹೊಸ ಸಂಯೋಜನೆ ಬರಲೇ ಇಲ್ಲ. ನಾನು ಅಲ್ಲಿ 91 ಸ್ಟೂಡೆಂಟ್ ಆಗಿದ್ದೆ. ಏನು ಬರೋದು ಸರ್, 5 ಗ್ರಾಂಟಿಗೆ ಕ್ಲೋಸ್ ಆಗುತ್ತೆ. ಇನ್ನು ಉಳಿದವೆಲ್ಲ 12 ಇದೆ. ಈಗ ಅಪ್ರೂವಲ್ ಕಾಪಿ ಹೇಳ್ಬೇಕು ಒಂದೇ ಹುದ್ದೆಗೆ 3 ಜನ ಸಂಬಳ ತಗೋತೀವಿ ಅನ್ನೋದು ಇತ್ತು. ಅದಕ್ಕೆ ಸರ್ ಈಗ 2-3 ಕಡೆಯಿಂದ ನಾವು ಅಪ್ರೂವಲ್ ಕಾಪಿ ಸರ್ಟಿಫೈ ಮಾಡ್ಕೊಡಿ ಅಂತ ಹೇಳಿದ್ವಿ. 1 ಪೋಸ್ಟ್ ರಿಟೈರ್ಮೆಂಟ್ 3 ಜನ ತಗೊಂಡಿದ್ದೀವಿ. ಈಗ ಇವ್ರು ಪಾಪ ಮೇಡಮ್ ದಿನ ನಮ್ಮನೆ ಫೋನ್ ಮಾಡ್ತಾರೆ, ಕೋರ್ಟ್ಗೆ ಹೋಗ್ಬೇಡಿ. ಈ ಅಮ್ಮ ಗಂಡ ಬಸ್ ಕಂಡಕ್ಟರ್ ಏಜೆಂಟ್ ದಿನ ಫುಲ್ ಬರ್ತಾನೆ. ಈಗ ಪಾವಗಡೋದು ಈಗ ಅಮ್ಮ ತಗೊಂಡಿದ್ದಾರೆ. 93 ವರ್ಕ್ ಮಾಡಿಬಿಟ್ಟಿದೆ. ಈಗ 60 ಯೂನಿವರ್ಸಿಟಿ ಎಲ್ಲ ಜೀವನ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾನು ಡಿಪಾರ್ಟ್ಮೆಂಟ್ಗಳು ಮಾಡಿ ತೋರಿಸ್ಬೇಕು ನಮ್ಮ ಇವರು ಶಂಕರನಾರಾಯಣ ಸಾಹೇಬ್. ಇದೆಲ್ಲ ಒಳ್ಳೆ ಇನ್ಫಾರ್ಮೇಷನ್. ನಾನು ಈಗ ಫುಲ್ ಇದನ್ನ ಹಿಸ್ಟ್ರಿ ಬರೆಯೋದು ಕಾಲೇಜ್ ಅಂತ ಹೇಳ್ಬೋದು. ಪ್ಯಾಕಿಂಗ್ ನನಗೆ ಗೌರ್ಮೆಂಟಿಂದ ಆರ್ಡರ್ ಆಗಿದೆ. ಇದು ಇದರಲ್ಲೂ ಹಂಗೆ ಆಯಿತು. ಕಲ್ಚರ್ ರವೀಂದ್ರ ಪಿ ಯು ಕಾಲೇಜ್ ಅಂತ ದೊಡ್ಡ ಹಗರಣ ಆಗಿತ್ತು. ಅವಾಗೆಲ್ಲ 101 ಜನ ಗ್ರಾಂಟಿಂಗ್ ಸ್ಟಾಫ್ ಇದ್ರು. 101 ಇಡೀ ಕರ್ನಾಟಕ ಇತಿಹಾಸದಲ್ಲಿ ಯಾವ ಕಾಲೇಜಲ್ಲೂ ಇಲ್ಲ. ಆ 99 ಜನ ಟ್ರಾನ್ಸ್ಫರ್ ಕೊಟ್ಟಿರ್ತಾರೆ. ಆಡಳಿತ ಮಂಡಳಿ ಬಗ್ಗೆ ಎಂಪ್ಲಾಯಿನ ಪನಿಷ್ ಮಾಡೋದು ಬೇಡ. ಈ ಪ್ರಪೋಸಲ್ ಕಳ್ಸೋದು ಆಡಳಿತ ಮಂಡಳಿ, ಅಪ್ರೂವ್ ಮಾಡೋದು ಇಲ್ಲ ಅಕ್ಷರ. ಮ್ಯಾನೇಜ್ ಇದು ಕ್ಯಾಂಡಿಡೇಟ್ ಏನು ಇರೋದಿಲ್ಲ. ಇದು ನೋಡಿ ಸರ್, ಶಾರದಾ ಪಾಟೀಲ್ ಅವರು ಆ್ಯಕ್ಚುಲಿ ಆಗಿದ್ದು ಟ್ರಾನ್ಸ್ಫರ್ ವಿಶ್ವೇಶ್ವರ ಪಿ ಯು ಕಾಲೇಜಿಗೆ. ಈಗ ತಾವು ಅಪ್ರೂವಲ್ ಕಾಪಿ ನೋಡಿದ್ರೆ ಅವ್ನು ಅಪಾಯಿಂಟ್ ಆಗಿದ್ದು ರೆಸಿಗ್ನೇಷನ್ ಶಾರ್ದ. ಈಗ ಇವ್ರು ಮೇಡಮು ತಮಗೂ ಈಗ ಬರ್ತಾರೆ ತುಮಕೂರಿನಲ್ಲೆಲ್ಲ ನಮ್ಮ ಲಲಿತಾ ಮೇಡಮ್ಗೆಲ್ಲ ಚೆನ್ನಾಗಿ ಬರ್ತಾರೆ. ಇವ್ರು ನನಗೆ ಟೀಚರ್ ಆಗಿರ್ಬೋದು ಶಾರದಾ ಪಾಟೀಲ್ ಅವರು. ಈಗ ಏನು ಹೇಳ್ತಾರೆ, ನಾನು ಸರ್ವಿಸ್ ಮ್ಯಾಟ್ರಿಕ್ಸ್ ಅಂದ್ಬಿಟ್ರಲ್ಲಪ್ಪ ಇವರು. ಈಗ ಇವ್ರು ಟ್ರಾನ್ಸ್ಫರ್ ತಗೊಂಡು ಸರ್ವಿಸ್ ಕಂಟಿನ್ಯೂಷನ್ ಕೇಳಿರುವಾಗ ಅವ್ರ ರೆಸಿಗ್ನೇಷನ್ ಇವರೇ ಬರ್ದು ಕಳಿಸ್ಬಿಟ್ಟಿದ್ರು. ಈಗ ತಮ್ಮ ಅಂತ ಮಾಡೋದು ಸುಬ್ರಾವ್ ತಮ್ಮ ಅಂತ ಕೊಡುಗೆನಹಳ್ಳಿ ಈಗ ಪ್ರಿನ್ಸಿಪಲ್ ಪೋಸ್ಟ್ಗೆ ಡ್ಯೂಸ್ ಇಲ್ಲ, ಅಲ್ಲೂ ತಗೋಬೇಕಾದ್ರು. ಆಮೇಲೆ ಯಾವುದೋ ಒಂದು ಪರಿಸ್ಥಿತಿ ಜಾಸ್ತಿ ಹುಡುಗಿ ಹಾಳು ಮಾಡ್ದ ಅಂದ್ಬಿಟ್ಟು ಮ್ಯೂಚುವಲ್ ತೋರಿಸ್ಬೇಕು. ಶಕೀಲಾ ಮೇಡಮ್ ವರ್ಕ್ ಮಾಡ್ತಿದ್ದೆ. ಅವನ ಜೊತೆ ಅವನು ನಾನು ಕಳಿಸ್ತಿದ್ದೆ.
ಮ್ಯೂಚುವಲ್ ಫಂಡ್. ನೀವು ಇಲ್ಲಿದ್ರೆ ವೇಟ್ ಕೊಡಿಸ್ತೀವಿ. ಆಮೇಲೆ ನನ್ನ ಅಪ್ರೂವ್ ಮಾಡಿಸ್ಬೇಕು ಸರ್. ಅದೇ ನೀವು ಮ್ಯೂಚುವಲ್ ಟ್ರಾನ್ಸ್ಫರ್ ತಗೊಂಡಿಲ್ಲ, ನನ್ನನ್ನು ನೀವು ತೇಲಿ ಸತ್ಯನಾರಾಯಣ ಅವ್ರ ರಾಜೀನಾಮೆಯನ್ನು ಅಂತ ಹೇಳಿ ಅಪ್ರೂವ್ ಮಾಡಿ ಸರೋಜಮ್ಮ ಮೇಡಮ್ ಅಂತ DD ಇವರು ಡೈರೆಕ್ಟ್ರು ಹರೀಶ್ ಗೌಡ್ರು CPI 2000 ಹೋರಾಟ ಮಾಡ್ತಿದ್ದೆ. ನಾನು ಗವರ್ನರಿಗೆ ಬರ್ತಿದ್ದೆ ಬೇಕು, ಇವರು ಕಿತ್ತಾಕ್ಬಿಟ್ಟು ಡೈರೆಕ್ಟ್ರೇಟಲ್ಲೂ ಸಂಬಳ ಬಿಡುಗಡೆ ಆಗಿ ನೋಡ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ, ಓವರಾಲ್ ಫ್ರಾಡ್ ಅವಾಗ ಗೊತ್ತಾಯಿತು, ಕಾಲೇಜ್ ಮಾಡ್ಕೊಂಡ್ಬಿಟ್ವಿ. ನಾವೇ ಒಂದು ಅವತ್ತನೇ ಬೇಡ ಅಂದ್ಬಿಟ್ಟು ಸಪ್ತಗಿರಿ ಕಾಲೇಜು ವಾದ್ಯಮೂರ್ತಿ ರಂಗನಾಥ್ ನಾವು ವಾದ್ಯಮೂರ್ತಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಭಾಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ವಿ. 94 ಅಪಾಯಿಂಟ್ಮೆಂಟ್ ಆಯಿತು. ಊಟ ಪೋಸ್ಟ್ ಏನಂದರೆ ಇದೊಂದು ತುಂಬ ಸೆನ್ಸಿಟಿವ್ ಮ್ಯಾಟರ್ಸ್ ಇಂಟೂನಲ್ಲಿ ಫಸ್ಟ್ ಪೇಜಲ್ಲಿ ನೋಡ್ತೀವಿ ನಾವು ಕಾಣಿಸ್ತಾ ಇದೆ. ಏನು ಸರ್ ಇದು ಸಿದ್ಧ ಲಿಂಗಪ್ಪ ಅಂತ GSM ಕೇಳಿರ್ಬೇಕು ಸಿದ್ಧಲಪ್ಪ ಅಂತ ಭಾಳ ಫೇಮಸ್ ಆಗ್ತಿರ್ತಾರೆ. ಆ್ಯಕ್ಚುಲಿ ಅವ್ರು ಥರ್ಡ್ ಕ್ಲಾಸ್ಗೆ ಅಪ್ರೂವ್ ಮಾಡ್ತಿರಲಿಲ್ಲ. ಮಿನಿಮಮ್ ಸೆಕೆಂಡ್ ಕ್ಲಾಸ್ ಈಗ 55% ನೀವು ಮಾಡಿ ಅವ್ರು ಅಪ್ರೂವ್ ಆಗ್ತಿರಲಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಸಿದ್ಧಲಿಂಗಪ್ಪ ಅನ್ನೋ ಮಾರ್ಕ್ಸ್ ಹಾಕೊಂಡು ಅಪ್ರೂವ್ ಮಾಡಿಸ್ತಿದ್ರು. ಕೆಲಸ ಮಾಡಿದ್ದು ಸಿದ್ಧಲಪ್ಪ. ಇಲ್ಲೇನಾಯ್ತು, ಈ ಥರ ಹಂಗಾರು ಇವರಿಬ್ಬರನ್ನೇ ರುವಾರಿಗಳು, ಸೀತಾರಾಮು ವಿಜಯನ್, ಇವರಿಬ್ರು ಹಂಗಾರು. ಈಗ ಇವರಿಬ್ರಿಗೂ ಒಂದೇ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಇದೆ. 91 ಏನಾಯ್ತು, ಈಗ ರಿಟೈರ್ಡ್ ಆದಾಗ ಇವ್ರನ್ನ ಪ್ರಿನ್ಸಿಪಲ್ ಮಾಡ್ಬೇಕಾ ಇವ್ರನ್ನ ಪ್ರಿನ್ಸಿಪಲ್ ಮಾಡ್ಬೇಕಾ ಅಂತ ಬಂತು. ಅಷ್ಟೊಂದು ಸಂಸ್ಥೆ ಚೆನ್ನಾಗಿ ಬೆಳೆದ್ಬಿಟ್ಟು ಈತ ಲಿಂಗಾಯತ ಈತ ಹಿಂಗಾಯ್ತು. ಇವ್ರೇನು ಮಾಡಿದ್ರು, ಲಿಂಗಾಯತರು ಕೊಟ್ಟರೆ ನಮ್ದು ಗೊತ್ತಾಗುತ್ತೆ ಹೋಲ್ಡ್ ಅಂದ್ಬಿಟ್ಟು ಇವ್ರಿಗೆ ಕೊಟ್ಟರು. ಇವರು ಅವಾಗ ಸಿದ್ಧಗಂಗಾ ಸ್ವಾಮಿ ಹತ್ರ ಹೋಗಿ ಗಲಾಟೆ ಮಾಡ್ತೀನಿ ಇದ್ದಾಗ, ನಿನ್ನ ಕೋರ್ಟ್ ಸರಿಯಾಗಿ ಅಪ್ರೂವ್ ಆಗಿಲ್ಲ, ಮನೆ ಕಳಿಸ್ಬಿಟ್ಟು ನೋಡು ಅಂದಾಗ ವಾಲಂಟರಿ ರಿಟೈರ್ಮೆಂಟ್ ತೋರಿಸ್ಬಿಟ್ಟು VRS ಸಿದ್ಮಲಪ್ಪ ಅಪ್ರೂವ್ನೇ ಆಗಲಿಲ್ಲ, ಸಿದ್ಧಲಿಂಗಪ್ಪ ಅಪ್ರೂವ್ ಆಗಿದೆ. ಆ ಪೋಸ್ಟಿಗೆ ವಾದ್ಯಮೂರ್ತಿ ಬಂದು ಯಾರು ಸಿದ್ಧಲಪ್ಪ ಅವರ ವಾಲಂಟರಿ ರಿಟೈರ್ಮೆಂಟ್ ಅದನ್ನು ಇಷ್ಟಪಡಲಿಲ್ಲ ವಾದ್ಯಮೂರ್ತಿ. ಸಿದ್ಧಮಲ್ಲಪ್ಪ ಅಂತ ಬಂದ್ಬಿಟ್ಟು ಟೀ ತಗೊಳ್ಳಿ ಸರ್, ಕಾಫಿ ಅಭ್ಯಾಸ ಇಲ್ಲ ತಮಗೆ. ಆಕ್ಚುಲಿ ಸಿದ್ಮಲಪ್ಪ ಅವರ್ ನೆವರ್ ಅಪ್ರೂವ್ಡ್ ಬೈ ದ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಅವ್ರ ಥರ್ಡ್ ಕ್ಲಾಸ್ ಯಾವಾಗ ಪ್ರಿನ್ಸಿಪಲ್ ಪೋಸ್ಟ್ ಮಟ್ಟ ಬಂದಿದೆ ನಿಮ್ಮ ಪೋಸ್ಟ್ ಸರಿ ಇಲ್ಲ, ಒಂದು ಟ್ಯೂಷನ್ ಅದಕ್ಕೆ ಅವ್ರು ಟ್ಯೂಷನ್ ಮಾಡ್ಕೊಂಡು ಬಂದಿಲ್ಲ. ನಾನು ಟ್ಯೂಷನ್ ಗೊತ್ತಿಲ್ಲ ಸರ್, ಅವ್ರ ಸ್ಟೂಡೆಂಟ್ ಆಗಿದ್ದಾರೆ. ಅವರೊಬ್ಬರೇ ಗ್ರ್ಯಾಂಡ್ ಲಿಮಿಟ್ ಸಾಕು 74 ಟ್ಯೂಷನ್ ಮಾಡ್ತಿದ್ದಾರೆ ತುಮಕೂರಲ್ಲಿ. ಯಾಕೆ ಅಂತ ಗೊತ್ತಿತ್ತು, ಸೀತಾರಾಮ್ ವಿಜಯನ್ ಅವ್ರ ಪೋಸ್ಟ್ ನಾವು ಸರಿಯಾಗಿ ಅಪ್ರೂವ್ ಮಾಡ್ತಿಲ್ಲ. ಆಮೇಲೆ ಇದು 74 ಸೊಸೈಟಿ ಟ್ರಸ್ಟ್ ಶುರುವಾಗಿದೆ ಸರ್ ಸಂಸ್ಥೆ. 84 ಏಕಾಏಕಿ ಟ್ರಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೆಲ್ಲ PU ಬೋರ್ಡಲ್ಲಿ ಅಡ್ಜಸ್ಟ್ ಮಾಡ್ತಿದ್ರು ಅಲ್ಲಿ ಹೆಡ್ ಆಫೀಸಲ್ಲಿ. ಆದರೆ ಇವ್ರಿಗೆ ಅಲ್ಲಿಂದ ಪರ್ಮಿಷನ್ ಇಲ್ಲ, ಇವರಿಗೆ ಬದಲಾವಣೆ ಇಲ್ಲಿದೆ ನೋಡಿ ನ್ಯಾಸ. ಮೊನ್ನೆ ಇವ್ರು ಹಂಗೆ ಸರ್ ಸ್ಪೀಡ್ ಮಾಡೋದು ಇಲ್ಲಿದೆ ನೋಡಿ, ಶಿಕ್ಷಣ ನ್ಯಾಸ ಅಥವಾ ದತ್ತಿ ಅಂದರೆ ಟ್ರಸ್ಟ್ ಅಂತ. 84 ಸೊಸೈಟಿಯಿಂದ ಟ್ರಸ್ಟ್ ಕನ್ವರ್ಟ್ ಮಾಡ್ಕೊಂಡು ಅದು ಸರ್ಕಾರದ ಆದೇಶದಿಂದ ಮಾಡ್ಲಿಕ್ಕೆ ಆಗಲ್ಲ. ಅದು ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಏನು ಅಂದರೆ ಸಂಸ್ಥೆ ಪ್ರಬಲವಾಗಿ ಬೆಳೆದಿದೆ, ಹಣ ರಾಜಕೀಯ ಪ್ರಭಾವ ಎಲ್ಲ ಚೆನ್ನಾಗಿದೆ ಅವರಿಗೆ, ಅದೊಂದರಲ್ಲಿ ಇದಾಗಿದೆ. ಬಟ್ ಆನ್ ರೆಕಾರ್ಡ್ ಟ್ರಸ್ಟ್ ಮಾಡಬಾರ್ದಪ್ಪ. ಟ್ರಸ್ಟ್ ಯಾಕೆ ಬರುತ್ತೆ ಅಂದರೆ ಇವ್ರು ನಾವೆಲ್ಲ ಟ್ರಸ್ಟ್ ಮಾಡೋಕೆ ಓನ್ ಮಾಡ್ತಾರೆ. ಆಮೇಲೆ ಮಾಡಬೇಕು ಸೊಸೈಟಿ ಆಪರೇಷನ್ಸು ಲಿಮಿಟೆಡ್ ಸರ್. ನಾನು ಬಂದೆ ಕೋಆಪರೇಟಿವ್ ಸೊಸೈಟಿಸಲ್ಲಿ 35 ಇಯರ್ಸ್ ವರ್ಕ್ ಮಾಡಿದ್ವಿ. ಸೊಸೈಟಿ ಮಾಡಿದ್ರೆ ಲಿಮಿಟೆಡ್ ಆಪರೇಷನ್, ಏರಿಯಾ ಆಫ್ ಆಪರೇಷನ್. ಟ್ರಸ್ಟ್ ಅಂದರೆ ಇಲ್ಲಿ ಕೂತು ಕಾಶ್ಮೀರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಬೋದು ಸರ್. ಅವರು ಆ್ಯಕ್ಚುಲಿ ನಾನು ಎವರಿ ಇಯರ್ ನಾವು ನೀವೇ ಕೇಳಬೇಕು. ಹೌದು ಸರ್, ಏನು ಮಾಡಲ್ಲ ಇದೆಲ್ಲ. ನಾನು ಗಿರೀಶ್ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಫಿಸಿಕ್ಸ್ ಲೆಕ್ಚರ್ ತಾವು ವೆಕೇಶನ್ ಮೇಲೆ ಹಾಕ್ಕೊಂಡಿದ್ರು. ಈಗ ಅವನು ಇಂಥ ನೆಲಮಂಗಲದಲ್ಲಿ ಬಂದ, ಅವ್ನು ನಾನೆಲ್ಲ ಒಂದೇ ಬ್ಯಾಚ್. ಅವ್ನು PSCಗೆ ಹೋದ, ನಾನು ಇಲ್ಲೇ ಸಿಕ್ತಲ್ಲ ಅಂತ 96 ಇಲ್ಲೇ ಜಾಯ್ನ್ ಮಾಡಿದೆ ಮನೆ ಮುಂದೆ ಎಲ್ಲ. 2000 ಅಪ್ರೂವ್ ಮಾಡ್ತಿದ್ದು ಸಿಕ್ಕಾಕ್ತಿದ್ರು ನನ್ನ ಅಪ್ರೂವ್ ಮಾಡಿ. ನಾನು ಅವಾಗ ನನ್ನ ಹತ್ರ ರಾಜಕೀಯ ಹಣ ಏನೂ ಇರಲಿಲ್ಲ ನನ್ನ ಕೈಲಿ. ಬಟ್ ಇದೆಲ್ಲ ಇದೆ ಅಂತ ಗೊತ್ತಿತ್ತು ನನಗೆ. ಬೇರೆ ನನ್ನ ಫ್ರೆಂಡ್ಸ್ ಹೇಳಿದೆ ಬೇಡ ಈ ಪ್ರವಾಸನೆ ಬೇಡ ಅಂತ ನಾನೇ ಸಪ್ತಗಿರಿ ಕಾಲೇಜ್ ಮಾಡ್ಕೊಂಡ್ಬಿಟ್ಟು ರಾಜ್ಯಪಾಲರನ್ನ ಕಲಿತಿದ್ವಿ. ಡೆಪ್ಟಿ ಡೈರೆಕ್ಟರ್ ಅವಾಗ ರಾಮಚಂದ್ರ ಪ್ರಸಾದ್ ಇದ್ರ ರಾಜ್ಯಪಾಲರನ್ನ ಕಲಿಸಿ ಇನಾಗ್ರೇಷನ್ ಮಾಡ್ತೀನಿ. ಅವ್ರಿಗೆ ಅದಕ್ಕೂ ಕಂಡಿತ್ತು. ಅಲ್ಲಿ ನಮ್ಮ ಊರ ಹುಡುಗರಿಗೆಲ್ಲ ಅಡ್ವರ್ಸ್ ಆಗಿ ಪ್ರಾಪಗಂಡ ಮಾಡೋದೆಲ್ಲ ಮಾಡಿದ್ರು ಅವರು. ಆದರೂ ಜವಾಬ್ದಾರಿ ಚೆನ್ನಾಗಿತ್ತು. ಇವತ್ತು 800 ಮೆಂಬರ್ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ನಾನು ಮೊನ್ನೆ ಶಂಕರಮೂರ್ತಿ ಅವ್ರ ಮಗನ ನಾನು ಫ್ರೆಂಡ್ಸ್ D. ಶಂಕರಮೂರ್ತಿ
ಅವಾಗ ನಾನು ಈ ಥರ ನನ್ನ ಅಪ್ರೂವ್ ಆಗುತ್ತೆ ಎಲ್ಲ ಬಂದಿದೆ. ಆಮೇಲೆ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಇರುತ್ತೆ ನಮ್ಮ ಭಾವಕ ರಾಮನಗರ, ಅವರಿಂದ ಹೇಳಿದಾಗ ಈಗ ಕೇಸ್ ಗೊತ್ತಾಯ್ತು ಕಾಗೇರಿ ಈ ಥರ ಮಾಡಿದ್ದಾರೆ ಅಂತ. ಕಾಗೇರಿ ಹೇಳಿದ್ರು ಸರ್, ಮ್ಯಾನೇಜ್ಮೆಂಟ್ ಪ್ರಪೋಸಲ್ ಕಳಿಸಿದೆ, ಡಿಪಾರ್ಟ್ಮೆಂಟ್ ವಿತ್ ಗ್ರ್ಯಾಂಟ್ ಅಪ್ರೂವ್ ಮಾಡಿದೆ. ಅವ್ರ ಹುದ್ದೆ ಅನ್ನೋದು ಅಡ್ವರ್ಟೈಸ್ ಮಾಡಿದ್ರೆ ಯಾವ್ದಾದ್ರು ಒಂದು ಇರಲೇಬೇಕು ಆ ಹುದ್ದೆ ಯಾವ್ದು ಅಂತ ಡಿಗ್ ಮಾಡ್ತೀವಿ. 3% ಹುದ್ದೆ ಇದೆ ಅಂತ ಪ್ರೂವ್ ಆಯಿತು. ಹೆಚ್ಚುವರಿ ಅಂತೇಳಿ ವರ್ಗಾವಣೆ ಮಾಡಿದ್ದು ಸಿ ಎಂ ಬರ್ತದೆ ಸರ್. ಬಳಿಕ ಡಿಸ್ಕಸ್ ಮಾಡಿಬಿಟ್ಟು ಈಗ ವರ್ಗಾವಣೆ ಮಾಡಿ ಅಂತ ಆದೇಶ ಬಂದಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜಗೋಪಾಲ್ ಅವರಿಂದ. ಈಗ ಇವರು ಓವರ್ ಆಲ್ ತಮಗೆ ಒಂದು ಯಾಕಂದ್ರೆ ನಾವು ಅಲ್ಲಿ ಕನ್ಸರ್ನ್ ಡೈರೆಕ್ಟರ್ಗೂ ನಾನು ಮೊದಲು ಫಸ್ಟ್ ಡೇನೇ ಅಪ್ಡೇಟ್ ಮಾಡಿದ್ವಿ ಸರ್. ಈ ಥರ ನಾವೀಗ ಅದೇ ಟೇಬಲ್ನ ಕೈ ಕೊಟ್ಟಿದ್ದೀವಿ ವಿತ್ ಅಪ್ರೂವಲ್ ಕಾಪೀಸು ಸಮ್ಮೆ. ಬಟ್ ಅನ್ಫಾರ್ಚುನೇಟ್ಲಿ ಫ್ರಾಂಕ್ ಆಗಿ ಹೇಳ್ಬಿಡ್ತೀವಿ ಸರ್, ಇವ್ರು ಎಲ್ಲಿ ಬ್ಲಾಕ್ ಮಾಡಿದ್ದಾರೆ ನಮ್ಮ ಡೆಪ್ಟಿ ಡೈರೆಕ್ಟರ್ ನರಸಿಂಹ ನಾಯಕ್ ಅವ್ರ ಲೆವೆಲಲ್ಲಿ ಬ್ಲಾಕ್ ಮಾಡಿದ್ವಿ. ಕಂಪ್ಲೇಂಟ್ ನಾನು ಹೆಗ್ಡೆ ಅವ್ರು ಏನಾದ್ರು ಹೆಗ್ಡೆ ಅವ್ರ ಪೀರಿಯಡಲ್ಲೂ ಒಂದು ಪ್ರಾಬ್ಲಮ್ ಇದೆ 2007 ಮಹಾದೇವ ಮೂರ್ತಿ ಇಲ್ಲ ರಾಮಚಂದ್ರಪ್ಪ ಅವ್ರು ರೆಕಮೆಂಡ್ ಮಾಡಿ ಕೇಳೋದು. ಅವಾಗ ಹೆಗ್ಡೆ ನೀವು ಇಷ್ಟೊಂದು ಇದೆಯಲ್ಲಪ್ಪ ನನ್ನ ತಲೆಗೆ ಬರ್ತದೆ, ನಿಮಗೆ ರಿಲೀಫ್ ಕೊಡಬೇಕು ಅಂತ ಹೇಳಿ ನನಗೆ ಒಂದು ಕಂಪ್ಲೇಂಟ್ ಕೊಡು ಪರ್ಸನಲ್ ಆಗಿ ರಿಲೀಫ್ ಪೋಸ್ಟ್ ಮಾಡ್ತೀನಿ ಹೇಳಿ. ನಾನು ನಮ್ಮ ಅಂಕಲ್ ಅವ್ರ ಕೈಯಲ್ಲಿ ರವಿ ಅವ್ರ ಕೈಲಿ ರಿಲೀಫ್ ಪೋಸ್ಟ್ ಮಾಡ್ತೀನಿ ಕಂಪ್ಲೇಂಟ್. ಅವರೇನು ಮಾಡೋದು ಇನಿಷಿಯಲ್ ಹಾಕ್ಬಿಟ್ಟು ನರಸಿಂಹ ನಾಯಕ್ ಪರ್ಮಿಷನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟರು. ಇವ್ರೇನು ಮಾಡೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ನನಗೆ, ನಾನು ಕೊಟ್ಟಿದ್ದೀನಿ ಅಂತಿಲ್ಲ. ಅಲ್ಲಿಂದ ಬಾಳೆಹೊನ್ನೂರಿಂದ ರಾಜೇಗೌಡರ ಮೂಲಕ 1 lakh ಟೋಟಲ್ ಬ್ಲಾಕ್ ಮಾಡಿ ಸೆಕ್ಷನ್ ಇಲ್ಲೇ ಇದೆ ಕಂಪ್ಲೇಂಟ್. ಇಷ್ಟು ಇನ್ನೂ ಇದು ಸರಿ ಸೊಸೈಟಿಗೆ ಕರೆದು ಮೊದಲವರೇ ಕೇಳಿದ್ರು મને ಡೈರೆಕ್ಟ್ ತಿಳಿಸ್ಕೊಂಡು ಏನಂತಾರೆ ಮನುಷ್ಯ ಎಷ್ಟು ಇಲಾಖೆ ಮೇಲೆ ಹಾಕ್ತಾರೆ ನಮ್ಮ ಸುಬ್ರಾವರು ಸೊಸೈಟಿಗಳಿಗೆ ಅನುದಾನ ಪಡ್ಕೊಂಡು 84 ಟ್ರಸ್ಟ್ಗೆ ನಾವು ಇದನ್ನು ವರ್ಗಾವಣೆ ಮಾಡ್ಕೊಂಡ ಸಂಸ್ಥೆನ ಇದನ್ನ ಇಲಾಖೆಗೆ ಸರ್ಕಾರಕ್ಕೆ ಬರೆದಿದ್ದೀವಿ ಅಂತ ಅಷ್ಟೇ. ಅಂದ್ರೆ ಇಲಾಖೆ ಸರ್ಕಾರಕ್ಕೆ 84 ಬರೆದ್ರಿ ಅದ್ರ ಆದೇಶ ಬರಲಿಲ್ಲ ನೀವು ನಡೆಸ್ಬೋದು ಅಂತ ಆದೇಶನ ಬರೆದು ನೀವು ಏನು ಸಂಸ್ಥೆನ ಕೈ ತಗೊಂಡ್ರಿ. ಸೊಸೈಟಿಗೂ ತಪ್ಪಾಗುತ್ತೆ ಟ್ರಸ್ಟಿಗೂ ತಪ್ಪಾಗುತ್ತೆ. ಸೊಸೈಟಿ ವಿತೌಟ್ ಪರ್ಮಿಷನ್ ಕೊಡೋಂಗಿಲ್ಲ, ವಿತೌಟ್ ಪರ್ಮಿಷನ್ ಟ್ರಸ್ಟ್ ತಗೊಳ್ಳೋಂಗಿಲ್ಲ. ಈಗ ಹೈಕೋರ್ಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಹೇಳಿದ್ರು ಮೊದಲು ಎಚ್ ನರಸಿಂಹಯ್ಯ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಸೋತಿದ್ದೀವಿ. ನಾವು ಇನ್ಸ್ಪೆಕ್ಟರ್ ಜನರಲ್ ಆಫ್ ಸೊಸೈಟೀಸ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಅದಕ್ಕೆ ತಮಗೂ ಈಗ ಅಲ್ಲಿ ಹೇಳಿದ್ಮೇಲೆ ತಾವು ಎಫಿಷಿಯೆಂಟ್ ಇದ್ದೀರಾ ಅಂದಕ್ಕೆ ತಮ್ಮ ಮನೆಗೆ ಹಿಂದಿನ ಯಾವ ಡೆಪ್ಟಿ ಡೈರೆಕ್ಟರ್ ಮನೆಗೆ ಹೋಗಿಲ್ಲ ಸರ್ ನಾವು. ಇದೇ 41 ಪೇಜ್ ಸಂಸ್ಥೆ 41 ಪೇಜಸ್ ಇದೆ, ಇದೇ 41 ಪೇಜಸ್ ಇದೆ. ಆದರೆ ಈಗ ಟ್ರಾಜಿಡಿ ಏನಪ್ಪ ಅಂದರೆ ಅತೀಕ್ ಅಹಮದ್ ಅಂತ ಒಬ್ಬ ರಾಯಚೂರಿಂದ ಬಂದಿದ್ದಾರೆ ಬಯಾಲಜಿ ಆತ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಸ್ಯಾಲ್ರಿ ಡ್ರಾ ಮಾಡ್ತಿದ್ದಾನೆ. ಅವನ ಅಪ್ರೂವಲ್ ಕಾಪಿ ಕೊಡ್ತಾ ಇದ್ದಾರೆ, ನಮಗೂ ಕೊಟ್ಟಿಲ್ಲ, ತಮ್ಮ ಟೇಬಲ್ಗೂ ಬರೋದು ಏನೋ ಡೌಟ್ ಸರ್. ನಿನ್ನೆ ನನಗೆ ಗೊತ್ತಾಗಲಿ ಬಂದಿಲ್ಲ. ಅಲ್ಲಿ ಕೆಲಸ ಮಾಡ್ತೇನೆ ಸರ್ ರಾಯಚೂರಿಂದ ಸರ್ವೋದಯ ಕಾಲೇಜಿಗೆ. ಬಟ್ ಇದು ಅಪ್ರೂವಲ್ ಕಾಪಿ ದೇ ಆರ್ ನಾಟ್ ಗಿವ್. ಇಲ್ಲ ಗಮನ ಅತೀಕ್ ಅಹಮದ್ ಅಂದ್ಬಿಟ್ಟು ಧನಲಕ್ಷ್ಮಿ ಅಂತ ಈಗ ಅವರು ಇಲ್ಲಿ ಈ ಸಂಸ್ಥೆ ಮೇಲೆ ಬೇಜಾರು ಅದಕ್ಕೆ ರಿಸೈನ್ ಮಾಡ್ಬಿಟ್ಟಿದ್ರು ಎಸ್ ಡಿ ಅವರು 2001 ನಮ್ಮ ಜೊತೆ ರಿಸೈನ್ ಮಾಡಿದ್ರು. ಅಂದರೆ ನಾನು ರಿಸೈನ್ ಮಾಡಿಲ್ಲ, ಅವರೆಲ್ಲ ರಿಸೈನ್ ಮಾಡಿದ್ರು. ಅವ್ರ ಪೂರ್ತಿ ಬಂದಿರೋದು ಅವನ ಅಪ್ರೂವಲ್ ಕಾಪಿ ಕೊಡ್ತಿಲ್ಲ. ಈ ಲಾಸ್ಟ್ ಅಪ್ರೂವಲ್ ಕಾಪಿ ನಮ್ಗೆ ಸಿಕ್ಕಿರೋದು ಜನಪದಿ ರಾಮಕೃಷ್ಣ ಅಂತ ಶಿವಮೊಗ್ಗ ಹೇಳಿದ್ರು ಕನ್ನಡ ಅನಿಸ್ತಿರೋದು. ಅದೇ ಲಾಸ್ಟ್ ಆಗೋದು. ಅವ್ರು ಆದ್ಮೇಲೆ ಒಬ್ಬರು ಬಂದಿದ್ದಾರೆ ಅತೀಕ್ ಅಹಮದ್, ಅವ್ರು ಕಾಪಿ ಕೊಡ್ತಿಲ್ಲ. ಇದೆ ಸರ್ ಎಷ್ಟಿದೆ ಈಗ ಬರ್ತೀವಿ ಇದೆ ಸರ್ ಬಯಾಲಜಿ ಡಿಪಾರ್ಟ್ಮೆಂಟ್. ಅಲ್ಲ ಅವರು